ನಾ ಇಂಥ ಜಾಗದಾಗ ಬಂದ್ ಸಿಕ್ಕಾಕೋತೀನಿ ಅಂತ ಅನ್ಕೊಂಡಿದ್ದಿಲ್ಲ ನೋಡ್ರಿ. ನಮಸ್ಕಾರ ರೀ, ನಮ್ ತಿಂಡಿ ಮಂದಿಗೆ ಇವತ್ತ ಎಕ್ಸಾಮ್ ಇತ್ತು ನೋಡ್ರಿ. ನಂದ ನಮ್ ದೋಸ್ತ ನಾನು ಬಂದ್ಬಿಟ್ಟಿರಿ ಬಸ್ ಸ್ಟ್ಯಾಂಡಿಗೆ. ಯಾವ ಬಸ್ ಇಲ್ಲ ನೋಡ್ರಿ. ಇಲ್ಲಿ 10 ಗಂಟೆಗೆ ಎಕ್ಸಾಮ್ ಅದಾವ್ರಿ. ಟೈಮ್ ನೋಡಿದ್ರೆ 9 ಗಂಟೆ ಆಗ್ಬಿಡ್ತ್ರಿ. ಅದಕ್ಕ ನಾ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ಲಿಲ್ಲ ನೋಡ್ರಿ ನಮ್ಗ. ಅದಕ್ಕ ನಮ್ ಬೈಕ್ ತಗೊಂಡು ನಾವು ಹೊಂಟಿ ನೋಡ್ರಿ ಹವಾ ಹಾಕೊಂಡ್. ಈಗ ಅಲ್ಲಿಂದ ಸೀದಾ ನಾವು ಬಂದ್ಬಿಟ್ಟವ್ರಿ ಕಾಲೇಜಿಗೆ. ಎಕ್ಸಾಮ್ ಮುಗಿಸ್ಕೊಂಡು ನಾವು ಹೊಂಟಿದೇವ್ರಿ ಮನಿ ಕಡೆ. ಮನೆಗೆ ಹೋಗಿತ್ತ ಮುಂಚೆ ನಮ್ಮ ವಾರ್ಡನ್ ಸರ್ ಫೋನ್ ಮಾಡ್ಬಿಟ್ರಿ ಹಾಸ್ಟೆಲ್ ಬಾ ಅಂತ ಹೇಳಿ. ಅಲ್ಲಲ್ಲಲ್ಲ ಹಾಸ್ಟೆಲ್ಗೆ ಹೋಗಿ ತಂಬದ್ ಕೊಟ್ಟು ನಾವು ಹೊಂಟಿನ್ರಿ ನಮ್ಮ ಮನಿ ಕಡೆ. ಅಲ್ಲಿಂದ ಸೀದಾ ಬಂದು ನಾ ಬಂದ್ ನಿಂತಿನ್ರಿ ಮಾರ್ಕೆಟ್ನಾಗ. ನಮ್ ದೋಸ್ತ್ ಕಾಲ್ ಮಾಡಿ ಏನ್ ಹೇಳಿದ ಗೊತ್ತೇನ್ರಿ, ಫೋಟೋ ಶೂಟಿಂಗ್ ಹೋಗಂಬಾ ಅಂತ ಹೇಳಿದಾರೆ ನನಗ. ಅದಕ್ಕ ನಾನು ನಮ್ ದೋಸ್ತ ಕೂಡಿ ಆಲ್ಮಟ್ಟಿಗೆ ಎಂಟ್ರಿ ಕೊಟ್ಟು ಸೀದಾ ಬಂದ್ಬಿಟ್ಟಿವ್ರಿ ಗಾರ್ಡನ್ ಒಳಗ. ಅಲ್ಲಿಂದ ಬಂದು ಸೀದಾ ಬಂದ್ಬಿಟ್ಟಿವ್ರಿ ಚಂದ್ರಗಿರಿಗೆ. ಇಂತ ಜಾಗದೊಳಗ ಫೋಟೋ ಶೂಟ್ ಮಾಡ್ಕೊಂಡು ನಾವು ಬಂದ್ಬಿಟ್ಟಿವ್ರಿ ನಿಡಗುಂದಿಗೆ. ಮಧ್ಯಾಹ್ನ ಆಗಬಿಟ್ಟಿದ್ರಿ. ಹಂಗ ಬಂದ್ಬಿಟ್ಟಿವ್ರಿ ಸೀದಾ ಮಹಾರಾಜ್ ಹೋಟೆಲ್ಗೆ. ದಿ ನೆಕ್ಸ್ಟ್ ಡೇ ನಿನ್ನೆ ಒಂದ್ ಪಾರ್ಸಲ್ ಹಾಕಿದ್ದೇರಿ, ಅದು ಇವತ್ ಬಂದ್ಬಿಡ್ತು ನೋಡ್ರಿ. ಇದು ಏನ್ ಪಾರ್ಸಲ್ ಅಂದ್ರಿ, ಮೊಬೈಲ್ ಎಕ್ಸೆಸರೀಸ್ ತರಿಸ್ತೀನಿ ನೋಡ್ರಿ ನಾನು. ಹಂಗ ಸೀದಾ ಬಂದ್ಬಿಟ್ಟೇವ್ರಿ ಸಿದ್ದೇಶ್ವರ ಪಾನ್ ಶಾಪಿಗೆ. ಹಂಗ ಒಂದ್ ಎಲ್ಲಿ ತಗೊಂಡ್ ಬಂದ್ಬಿಟ್ಟಿನ್ರಿ ಮೊಬೈಲ್ ಅಂಗಡಿಗೆ. ಅಣ್ಣ ಮೊಬೈಲ್ ರಿಪೇರ್ ಮಾಡ್ಕೊತ ಕೂತ್ ಬಿಟ್ಟಿದ ನೋಡ್ರಿ. ಅವ್ರಾರ ದುಡಿಯಾಕತ್ ಬಿಟ್ರ ನಮ್ಗಾರ ಕೆಲ್ಸ ಇಲ್ಲ ನೋಡ್ರಿ. ನಾ ಮಾತಾಡ್ದೆಲ್ಲ ಕೇಳಿ ಅಣ್ಣ ಶಾಕ್ ಆಗ್ಬಿಟ್ಟಿದ್ದಾರಿ. ಅದಕ್ಕ ನಾ ಬಂದ್ಬಿಟ್ಟಿನ್ರಿ ಸೀದಾ ಹೊರಗ. ಮತ್ತ ಹಂಗ ನಮ್ ಅಂಟೆಂಬರ್ ಸಿಕ್ಬಿಟ್ರಿ ನೋಡ್ರಿ. ಇವ್ರಿಗೆ ನಾ ಒಟ್ಟ ವಿಡಿಯೋ ಮಾಡ್ಬಾರ್ದು ನೋಡ್ರಿ, ಬಾಳ ಹಚ್ಕೊಂಡ್ಬಿಡ್ತಾರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಅವ್ರು ನಂಗ ಹೋಗಿ ಅಲ್ಲೇ ಬಿಟ್ಕ್ಯಾರ. ನಾ ಹೊಂಟಿ ನೋಡ್ರಿ ಎಲ್ಲಿಗಪ್ಪ ಅಂದ್ರ ಕಾರ ಗುಡ್ಸಾಕ್ರಿ. ಹೇ ಕಾರ ಗುಡ್ಸಾಕಲ್ರಿ, ಕಾರ ಗುಡ್ಸಲ್ ಯೂಟ್ಯೂಬ್ರಾಗ ಹೊಂಟಿ ನಾನು. ಇದು ವ್ಲಾಗ್ ಫುಲ್ ಮಜಾ ಆಗಿದೆ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಹಿಂಗ ಸಪೋರ್ಟ್ ಮಾಡ್ರಿ, ಹಂಗ ಫಾಲೋನು ಮಾಡ್ರಿ.